ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ನೋಡುವುದಕ್ಕೆ ಸುಂದರವಾಗಿದೆಯಾ? ಏನು ಬಣ್ಣ ಬಣ್ಣದ ಧ್ವಜಗಳನ್ನೆಲ್ಲ ಇಟ್ಟಿದ್ದಾರೆ, ಸುಂದರವಾದ ತೋಟಗಳೆಲ್ಲ ಇದೆ ಎಂದು ನೋಡುತ್ತೀರಾ? ಲಂಡನ್ನಲ್ಲಿ ಬಕಿಂಗ್ಹ್ಯಾಮ್ ಅರಮನೆ ಇದೆ ಅಲ್ಲ, ರಾಜ ವಂಶಸ್ಥರ ಒಂದು ಅರಮನೆ. ಅದರ ಮುಂಭಾಗದಲ್ಲಿಯೇ ಇಷ್ಟು ಸುಂದರವಾದಂಥ ಒಂದು ತೋಟವನ್ನು ನಿರ್ಮಿಸಿದ್ದಾರೆ. ಈ ಸ್ಥಳವನ್ನು ನೋಡುವುದಕ್ಕೆ, ಸವಿಯುವುದಕ್ಕೆ ಲೋಕದೆಲ್ಲೆಡೆಯಿಂದ ಎಷ್ಟು ಜನರು ಬರುತ್ತಾರೆ ಗೊತ್ತಾ? ಈ ರಾಜ ಕುಟುಂಬದವರು ಒಂದು ಕಾಲದಲ್ಲಿ ಬಹಳ ಭಕ್ತಿಯಿಂದ ಇದ್ದವರು, ವಾಕ್ಯವನ್ನು ಓದಿದಂಥವರು, ಪ್ರಾರ್ಥಿಸಿದಂಥವರು. ಈ ರಾಜ ಅರಮನೆಯಲ್ಲಿ ವಾಸವಾಗಿದ್ದ ಎಲಿಜಬೆತ್ ರಾಣಿ ಅವರು ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ವಯಸ್ಸಾಗಿ ನಿಧನರಾದರಲ್ಲ. ಅವರು ಸತ್ಯವೇದವನ್ನು ಪ್ರೀತಿಸುವಂಥವರು, ದಿನ ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಓದುವಂಥ ಅಭ್ಯಾಸ ಹೊಂದಿದವರು. ಭಾನುವಾರದಂದು ತಮ್ಮ ಮೊಮ್ಮಕ್ಕಳನ್ನೆಲ್ಲ ಕರೆದುಕೊಂಡು ಆಲಯದಲ್ಲಿ ಬಂದು ಕರ್ತನನ್ನು ಆರಾಧಿಸುವಂಥ ಒಂದು ಅಭ್ಯಾಸವನ್ನು ಹೊಂದಿದ್ದರು. ಆ ರೀತಿ ದೇವರನ್ನು ಪ್ರೀತಿಸುವಂಥ, ಆರಾಧಿಸುವಂಥ ಒಂದು ಕುಟುಂಬವಾಗಿ ಇದ್ದರು. ಈಗ ಮುಂದಿನ ಒಂದು ಸಂತತಿ ಬಂದಿದೆ. ಅವರು ದೇವರನ್ನು ಎಷ್ಟರ ಮಟ್ಟಿಗೆ ಹುಡುಕುತ್ತಾರೆ ತಿಳಿಯದು. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಇವರು ಕರ್ತನನ್ನು ಹುಡುಕಬೇಕು, ಆತನನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಾವು ಪ್ರಾರ್ಥಿಸಬೇಕು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ನೋಡುತ್ತೀರಾ? ವಿಮೋಚನ ಕಾಂಡ 14ನೇ ಅಧ್ಯಾಯ 13ನೇ ವಾಕ್ಯ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ದೇವರೊಂದು ಮಾತು ಕೊಡುತ್ತಾರೆ. ಅಂದರೆ ಇಂದು ನೀವು ನೋಡುವಂತ ಐಗುಪ್ತರು ಅವರು ಯಾರು? ಇಸ್ರಾಯೇಲ್ ಜನರು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು. ಐಗುಪ್ತ ದೇಶದ ದಾಸತ್ವದಿಂದ ದೇವರವರನ್ನು ಬಿಡಿಸಿ ಹೊರತರುತ್ತಾರೆ. ಇಷ್ಟು ದಿನಗಳು ಅವರು ದಾಸತ್ವದಲ್ಲಿ ಇದ್ದರು. ಇನ್ನು ಮುಂದೆ ಆದರೂ ಅವರು ಸ್ವತಂತ್ರವಾಗಿ ಹಾಲು ಜೇನು ಹರಿಯುವಂತ ದೇಶದಲ್ಲಿ, ಕಾನಾನ್ ದೇಶದಲ್ಲಿ ಸಂತೋಷವಾಗಿರಲಿ ಎಂದು ದೇವರು ನಡೆಸುತ್ತಾ ಇದ್ದಾರೆ. ಆದರೆ ಈ ಫರೋಹನು, ಐಗುಪ್ತರ ರಾಜನಾದ ಫರೋಹನು, ಅವನ ಸೈನ್ಯವು ಎದ್ದು ಇವರನ್ನು ಪುನಃ ಬಂಧಿಸಬೇಕು, ಪುನಃ ದಾಸರನ್ನಾಗಿ ಮಾಡಬೇಕು, ಬಿಟ್ಟು ಬಿಡಬಾರದು ಎಂಬುದಾಗಿ ಹಿಂಬಾಲಿಸಿ ಬರುತ್ತಿದ್ದಾರೆ. ಒಂದು ಕಡೆ ಕೆಂಪು ಸಮುದ್ರ, ಇನ್ನೊಂದು ಕಡೆ ಫರೋಹನ ಸೈನ್ಯ. ಎರಡರ ಮಧ್ಯೆ ಸಿಲುಕಿಕೊಂಡರು. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಜನರು, ಗಂಡಸರು, ಹೆಂಗಸರು, ಮಕ್ಕಳು, ಹಿರಿಯರು, ಅನೇಕ ಜನರು ಇದ್ದಾರೆ. ಈಗ ಆ ಶತ್ರುವಿನ ಸೈನ್ಯವನ್ನು ಕಂಡು ಇವರು ಭಯಪಡುತ್ತಾರೆ. ಹೇಗೆ ಎದುರಿಸಬಹುದು, ಹೇಗೆ ಜಯಿಸಬಹುದು? ಮುಂದೆ ಓಡಿ ಹೋಗಿ ತಪ್ಪಿಸಿಕೊಳ್ಳುವುದಕ್ಕೂ ಆಗದು. ಸಮುದ್ರ, ಎರಡು ಕಡೆ ಸಿಲುಕಿಕೊಂಡಂತ ಅವಸ್ಥೆ. ಆಗಲೇ ಕರ್ತನನ್ನು ನೋಡಿ ಮೊರೆ ಇಡುತ್ತಾರೆ. ದೇವರು ಹೇಳುತ್ತಾರೆ, ಭಯಪಡಬೇಡಿ, ಪರಿಸ್ಥಿತಿಯನ್ನು ಕಂಡು ಕಂಗಾಲಾಗಬೇಡಿ. ಇಂದು ನೋಡುವಂತ ಈ ಶತ್ರುಗಳನ್ನು ನೀವು ಎಂದಿಗೂ ಕೂಡ ನೋಡುವುದೇ ಇಲ್ಲ. ನಿಮ್ಮನ್ನು ಬಂಧನದಲ್ಲಿ, ದಾಸತ್ವದಲ್ಲಿ ಇಟ್ಟು ವೇದನೆ ಕೊಟ್ಟರಲ್ಲವ, ಇನ್ನೂ ಅವರನ್ನು ಕಾಣುವುದೇ ಇಲ್ಲ ಎಂದು ದೇವರು ಮಾತು ಕೊಡುತ್ತಾರೆ. ದೇವರು ವಾಗ್ದಾನ ಮಾಡಿದಂತೆಯೇ ಕೆಂಪು ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಅದರ ಮಧ್ಯದಲ್ಲಿ ತನ್ನ ಜನರನ್ನು ನಡೆಸಿ, ಅದೇ ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ನಾಶ ಮಾಡಿ ಬಿಟ್ಟರು ಎಂಬುದಾಗಿ ಚರಿತ್ರೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತ ಚರಿತ್ರೆ. ನನಗೆ ಪ್ರಿಯರಾದವರೇ, ಇಂದು ನಿಮ್ಮ ಜೀವಿತದಲ್ಲಿ ಸೈತಾನ ನಿಮ್ಮನ್ನು ಹಿಂದಟ್ಟಿ ಬರಬಹುದು. ಸೈತಾನನ ಹಾಗೆ ಸೈತಾನನ ಮಕ್ಕಳು, ದುಷ್ಟ ಮನುಷ್ಯರು, ದೇವರನ್ನು ವಿರೋಧಿಸುವಂತವರು, ನಿಮಗೆ ವಿರೋಧವಾಗಿ ಎದ್ದೇಳುವವರು, ಕೆಲಸ ಮಾಡುವಲ್ಲಿ, ವಾಸ ಮಾಡುವಲ್ಲಿ, ನಿಮ್ಮ ಗ್ರಾಮದಲ್ಲಿ, ಪಟ್ಟಣದಲ್ಲಿ, ಸೇವೆಯಲ್ಲಿ ನಿಮ್ಮನ್ನು ಹಿಂದಟ್ಟಿ ಬರಬಹುದು. ನಾಶ ಮಾಡುತ್ತೇವೆ ಎಂಬುದಾಗಿ ಬರಬಹುದು. ಅವರು ಇಲ್ಲದೆ ಹೋಗುತ್ತಾರೆ, ಕಾಣದೆ ಹೋಗುತ್ತಾರೆ, ಮರೆಯಾಗಿ ಹೋಗುತ್ತಾರೆ. ಇಂದು ನೀವು ನೋಡುವಂತ ವೈರಿಗಳನ್ನು ಇನ್ನು ಎಂದಿಗೂ ನೋಡುವುದಿಲ್ಲ ಎಂದು ಕರ್ತನು ಮಾತು ಕೊಡುತ್ತಾನೆ. ಭಯಪಡಬೇಡಿ. ಅದು ಹೇಗೆ ನಡೆಯುತ್ತದೆ? ಅವರ ಬಳಿ ಅಧಿಕಾರ ಇದೆ, ಅವರಿಗೆ ಪವರ್ ಇದೆ, ಅವರ ಬಳಿ ಹಣ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಫರೋಹನಿಗೂ ಇತ್ತು, ಅವನಿಗೆ ಅಧಿಕಾರ ಇತ್ತು, ದೊಡ್ಡ ಸೈನ್ಯ ಎಲ್ಲವೂ ಕೂಡ ಇತ್ತು. ಕರ್ತನು ಎಲ್ಲವನ್ನು ಕೂಡ ನಾಶ ಮಾಡಿ, ನಿರ್ಮೂಲ ಮಾಡಿ ತನ್ನ ಜನರಿಗೆ ಜಯವನ್ನು ಕೊಟ್ಟನಲ್ಲವ. ನಿಮ್ಮನ್ನು ಭಯಪಡಿಸುವಂತವರು ಕಾಣದೆ ಹೋಗುವರು, ನಿಮ್ಮನ್ನು ಹಿಂಬಾಲಿಸುವಂತವರು ಇಲ್ಲದೆ ಹೋಗುತ್ತಾರೆ. ನಿಮ್ಮನ್ನು ದಾಸರನ್ನಾಗಿ ಮಾಡಬೇಕೆಂದು ಯೋಚಿಸುವವರನ್ನು ಕರ್ತನು ಕಾಣದಂತೆ ಮಾಡಿಬಿಡುವನು. ನೀವು ಭಯಪಡಬೇಡಿ, ಸೋತು ಹೋಗಬೇಡಿ. ಇಂದು ನೋಡುವಂತ ಐಗುಪ್ತರನ್ನು ಇನ್ನೆಂದಿಗೂ ಕೂಡ ನೋಡದೇ ಇರುವಂತೆ ಕರ್ತನು ಅಂತ್ಯವನ್ನು ಉಂಟು ಮಾಡುವನು. ನೀವು ನಂಬಿರಿ. ಅಂದು ದೇವರು ತನ್ನ ಜನರಿಗೆ ಅದ್ಭುತ ಮಾಡಿರುವುದು ನಿಜವಾದರೆ ಇಂದಿಗೂ ಕೂಡ ಆತನು ಮಾಡುತ್ತಾನೆ. ಯಾಕಂದ್ರೆ ಆತನು ಬದಲಾಗದವನು. ನೀವು ನಂಬುತ್ತೀರಾ? ಭಯಪಡುತ್ತಾ ಇದ್ದೀರಲ್ಲ, ಸೋತು ಹೋಗಿದ್ದೀರಲ್ಲ ಮನುಷ್ಯರನ್ನು ಕುರಿತು, ಪರಿಸ್ಥಿತಿಗಳ ಕುರಿತು. ಏನು ಭಯಪಡಬೇಡಿ. ಶತ್ರುಗಳ ಸಕಲ ತಂತ್ರಗಳು ನಾಶವಾಗಲಿದೆ. ನೀವು ಜಯವನ್ನು ಹೊಂದುತ್ತೀರಿ. ನನ್ನ ಸೇವೆಯ ಮಾರ್ಗದಲ್ಲಿ ಎಷ್ಟು ಜನ ಹಿಂದಟ್ಟಿದರೋ, ಆರಂಭದಿಂದ 50 ವರ್ಷಗಳ ಹಿಂದಿನಿಂದ ಈ ಸೇವೆ ಆರಂಭವಾದಂತಹ ಕಾಲದಿಂದಲೂ ಸೈತಾನ ಹಿಂಬಾಲಿಸುತ್ತಲೇ ಬಂದ. ದುಷ್ಟ ಮನುಷ್ಯರು ಎದ್ದು ಹಿಂದಟ್ಟಿದರು. ಯೇಸು ಬಿಡಿಸುತ್ತಾನೆ, ಸೇವೆಯನ್ನು ಇಲ್ಲದೆ ಮಾಡುತ್ತೇವೆಂದು ಹೇಳಿದರು.
ಈ ಸೇವೆಯನ್ನು ಇಲ್ಲದೆ ಮಾಡುತ್ತೇವೆಂದು ಹೇಳಿದರು. ಮೋಹನ್ ಲಾಜರಸನ್ನು ಇಲ್ಲದೆ ಮಾಡುತ್ತೇವೆಂದು ಹೇಳಿದರು. ಆದರೆ ಇಂದು ಅವರ್ಯಾರೂ ಕೂಡ ಇಲ್ಲ. ನನ್ನನ್ನು ದೇವರು ನೆಲೆಗೊಳಿಸಿದ್ದಾರೆ. ಪ್ರಿಯರಾದವರೇ, ದೇವರು ನಿಮಗೂ ಮಾಡುವರು. ನೀವು ಕರ್ತನನ್ನು ದೃಢವಾಗಿ ಆಶ್ರಯಿಸಿಕೊಳ್ಳಿ, ನಂಬಿರಿ, ಅದ್ಭುತಗಳನ್ನು ಕಾಣುವಿರಿ. ನೀವು ನಂಬುತ್ತೀರಾ? ಹಾಗಾದರೆ ಹೇಳಿರಿ, ದೇವರೇ, ನೀವು ಕೊಟ್ಟಂತ ವಾಗ್ದಾನ ನನಗಾಗಿ ನಾನು ನಂಬುತ್ತೇನೆ. ಇಂದು ನನಗೆ ವಿರೋಧವಾಗಿ ಎದ್ದಿರುವಂತ ಸೈತಾನನ ಸಕಲ ಶಕ್ತಿಗಳು, ಅವನ ಸೈನ್ಯಗಳು, ದುಷ್ಟ ಮನುಷ್ಯರ ಕ್ರಿಯೆಗಳು ಇಲ್ಲದೆ ಹೋಗುವುದಕ್ಕಾಗಿ ವಂದನೆ. ಇನ್ನು ಮುಂದೆ ನಾನು ಅವರನ್ನು ಎಂದಿಗೂ ಕಾಣುವುದಿಲ್ಲ. ಜಯ ಕೊಡುವಂತ ದೇವರಿಗೆ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.